ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರ ನಿರ್ಲಕ್ಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಸೀರ್ ಅಹಮದ್ ಹುದ್ದೆಯಿಂದ ಬಿಡುಗಡೆಗೊಂಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನ ರಿಲೀವ್ ಮಾಡಲಾಗಿದೆ. ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರ ನಿರ್ಲಕ್ಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಸೀರ್ ಅಹಮದ್ ಅವರನ್ನ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಇವರನ್ನ ರಿಲೀವ್ ಮಾಡಲಾಗಿದೆ. ನಿನ್ನೆವರೆಗೆ ಕಾದು ಬಳಿಕ ಹುದ್ದೆಯಿಂದ ತೆರವು ಮಾಡಲಾಗಿದೆ. ಅಂದರೆ ನಿನ್ನೆವರೆಗೂ ಕೂಡ ಟೈಮ್ ಕೊಟ್ಟಿದ್ರು, ನೀವು ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಹೇಳಿತ್ತು. ಹೀಗಾಗಿ ನಿನ್ನೆವರೆಗೂ ಟೈಮ್ ನೀಡಿದ್ರು, ಡೆಡ್ಲೈನ್ ನೀಡಿದ್ರು. ಆದರೆ ರಾಜೀನಾಮೆ ಕೊಡೋದಕ್ಕೆ ಅವರು ಹಿಂದೇಟು ಹಾಕಿದ್ರು ನಸೀರ್ ಅಹಮದ್ ಅವರು. ಹೀಗಾಗಿ ಇವತ್ತು ಸ್ಥಾನದಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ರಿಲೀವ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗಿದ್ರು ಎನ್ನುವಂಥ ಆರೋಪಗಳು ಇವರ ಮೇಲೆ ಇರುವಂಥದ್ದು. ಈ ಹಿಂದೆ ಅಬ್ದುಲ್ ಜಬ್ಬರ್ ಕೂಡ ರಾಜೀನಾಮೆಯನ್ನು ನೀಡಿದ್ರು ಇದೇ ವಿಚಾರಕ್ಕಾಗಿ. ಅಂದರೆ ದಾವಣಗೆರೆಯಲ್ಲಿ ಯಾವಾಗ ಈ ಬೈ ಎಲೆಕ್ಷನ್ ವಿಚಾರ ಶುರುವಾಗುತ್ತೆ, ಟಿಕೆಟ್ ವಿಚಾರ ಶುರುವಾಗುತ್ತೆ, ಒಂದು ಕಡೆ ಸಮರ್ಥ ಶಾಮನೂರು ಹಾಗೆ ಇನ್ನೊಂದು ಕಡೆ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಮುಖಂಡರು ಇಬ್ಬರೂ ಕೂಡ ನಾಮಿನೇಷನ್ ಸಲ್ಲಿಕೆ ಮಾಡ್ತಾರೆ. ಇನ್ನೂ ಟಿಕೆಟ್ ಘೋಷಣೆ ಆಗಿರೋದಿಲ್ಲ, ಆಗಲೇ ನಾಮಿನೇಷನ್ ಸಲ್ಲಿಕೆ ಮಾಡಿರ್ತಾರೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು. ಆದರೆ ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣವನ್ನ ಕಂಟಿನ್ಯೂ ಮಾಡುತ್ತೆ, ಮಣೆ ಹಾಕುತ್ತೆ. ಹೀಗಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಇದು ಸಾದಿಕ್ ಪೈಲ್ವಾನ್ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹಾಗೆ ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ಗೂ ಸಿಎಂ ಬುಲಾವ್ ನೀಡಿದ್ದಾರೆ. ಸಿಎಂ ನಿವಾಸದಲ್ಲಿ ಭೇಟಿಯನ್ನ ಮಾಡ್ತಾರೆ ಜಮೀರ್ ಅಹಮದ್ ಖಾನ್. ಅರ್ಧ ಗಂಟೆಯಲ್ಲಿ ಸಿಎಂ ನಿವಾಸಕ್ಕೆ ಜಮೀರ್ ಅವರು ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥ ಆರೋಪ. ಹೀಗಾಗಿ ಸಚಿವ ಜಮೀರ್ ಅಹಮದ್ಗೂ ಸಿಎಂ ಬುಲಾವ್ ನೀಡಿದ್ದಾರೆ. ಸಿಎಂ ನಿವಾಸದಲ್ಲಿ ಭೇಟಿಯನ್ನ ಮಾಡ್ತಾರೆ ಜಮೀರ್. ಅರ್ಧ ಗಂಟೆಯಲ್ಲಿ ಸಿಎಂ ನಿವಾಸಕ್ಕೆ ಜಮೀರ್ ಅವರು ಬರ್ತಾರೆ. ಅಲ್ಪಸಂಖ್ಯಾತ ನಾಯಕರ ನಿರ್ಲಕ್ಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದಂಗೆ ಸಾದಿಕ್ ಪೈಲ್ವಾನ್ ಅವರು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಯಾವಾಗ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಅದಾದ ಬಳಿಕ ಅವರು ಹೊರಗಡೆ ಬಂದು ಹೇಳ್ತಾರೆ, ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕಾಗಿ, ಹೀಗಾಗಿ ಸರ್ಕಾರ ನನ್ನ ಕೆಲಸವನ್ನ ಗುರುತಿಸುತ್ತೆ, ನನಗೆ ಟಿಕೆಟ್ ಕೊಡುತ್ತೆ ಅಂತ ಅವರು ವಿಶ್ವಾಸದಲ್ಲಿದ್ದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡಲಾಯಿತು. ಹೀಗಾಗಿ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕಣಕ್ಕೆ ಇಳಿತಾರೆ. ತಕ್ಷಣವೇ ಸರ್ಕಾರ ಏನು ಮಾಡುತ್ತೆ, ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಈಗ ನಸೀರ್ ಅಹಮದ್ ಆಗಿರ್ಬೋದು, ಅಬ್ದುಲ್ ಜಬ್ಬರ್ ಆಗಿರ್ಬೋದು ಅಥವಾ ಜಮೀರ್ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಡುತ್ತೆ. ತಕ್ಷಣವೇ ನೀವು ದಾವಣಗೆರೆಗೆ ಹೋಗಿ ಯಾರು ಈ ಬಂಡಾಯ ಅಭ್ಯರ್ಥಿ ಇದ್ದಾರೆ ಸಾದಿಕ್ ಪೈಲ್ವಾನ್ ಅವರು, ಅವರ ಮನ ಒಲಿಕೆಗೆ ಪ್ರಯತ್ನ ಮಾಡಿ ಅಂತ ಹೇಳುತ್ತೆ. ತಕ್ಷಣವೇ ಹೊರಡಬೇಕು ಅಂತ ಸೂಚಿಸಲಾಗಿರುತ್ತೆ. ಆದರೆ ತಕ್ಷಣವೇ ಇವರು ಹೋಗೋದಿಲ್ಲ, ಡಿಲೇ ಮಾಡ್ತಾರೆ. ಹಾಗೆ ಅಲ್ಲಿಗೆ ಹೋದರೂ ಕೂಡ ಬಂಡಾಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥ ಒಂದಿಷ್ಟು ಆರೋಪಗಳು ಇವರ ಮೇಲೆ ಇರುವಂಥದ್ದು. ಹೀಗಾಗಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು. ಇದೀಗ ನಸೀರ್ ಅಹಮದ್ ಅವರನ್ನ ರಿಲೀವ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇದೀಗ ನಸೀರ್ ಅಹಮದ್ ಅವರನ್ನ ಆ ಸ್ಥಾನದಿಂದ ರಿಲೀವ್ ಮಾಡಲಾಗಿದೆ. ಇನ್ನೊಂದು ಕಡೆ ಜಮೀರ್ ಅವ್ರನ್ನ ಸಿಎಂ ಅವರು ಮನೆಗೆ ಕರೆದಿದ್ದಾರೆ. ಹೀಗಾಗಿ ಈ ಒಂದು ಆರೋಪಗಳು ಏನು, ದಾವಣಗೆರೆ ಪ್ರಚಾರ ವಿಚಾರಕ್ಕಾಗಿ ಅಥವಾ ಎಲೆಕ್ಷನ್ ವಿಚಾರಕ್ಕಾಗಿ ನಡೆದಂತಹ ಆರೋಪಗಳೇನಿದೆ, ಇದರಿಂದ ಜಮೀರ್ ಅವರ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಸದ್ಯದಲ್ಲಿ ಈಗ ನಡೆಸಿದಂತ ಬೆಳವಣಿಗೆಯಲ್ಲಿ ದಾವಣಗೆರೆ ಉಪಚುನಾವಣೆ ಆದ ನಂತರ ಅಲ್ಪಸಂಖ್ಯಾತ ನಾಯಕರು ಒಬ್ಬೊಬ್ಬರಾಗಿ ತಲೆದಂಡವನ್ನ ಕೊಡಲಾಗ್ತಾ ಇದೆ. ಈಗ ನಜೀರ್ ಅಹಮದ್ ಅವ್ರಿಗೆ ಈ ತಲೆದಂಡವನ್ನ ಆಗಿದೆ. ಈಗ ಮುಂದಿನ ದಿನದಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಪಕ್ಷದ ವರಿಷ್ಠರು ಅಭಿಷೇಕ್ ದತ್ತಾ, ಜನರಲ್ ಸೆಕ್ರೆಟರಿ ಎಐಸಿಸಿ ಅವರು ದಾವಣಗೆರೆಯ ಚುನಾವಣೆ ಉಪಚುನಾವಣೆ ಜವಾಬ್ದಾರಿ ಹೊತ್ತಿದ್ರು ವೀಕ್ಷಕರಾಗಿ. ಹಾಗಾಗಿ ಅವರು ವೀಕ್ಷಕರು ಕೊಟ್ಟಂತ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ವರಿಷ್ಠರು ಈ ಒಂದು ಕ್ರಮವನ್ನ ಇನ್ಸಿಸ್ಟ್ ಮಾಡಿದ್ದಾರೆ. ಹೀಗಾಗಿ ನಜೀರ್ ಅಹಮದ್ ಅವರಿಗೆ ಕಳೆದ 3-4 ದಿನಗಳ ಹಿಂದೆನೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಎಐಸಿಸಿ ಜನರಲ್ ಸೆಕ್ರೆಟರಿಯಿಂದ ಸಂದೇಶ ಬಂದ್ರು ಸಹ 3-4 ದಿನ ಕಳೆದ್ರು ಸಹ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡುವಂತದ್ದು ಕೆಲಸವನ್ನ ಮಾಡಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ನಂತರ ನಿನ್ನೆ ಸಂಜೆ ಸಮುದಾಯದ ನಾಯಕರ ಅಥವಾ ಸಮುದಾಯದ ಮೌಲ್ಯಗಳನ್ನ ಮತ್ತು ಗುರುಗಳ ಸಭೆ ಆದ ನಂತರ ಜಮೀರ್ ಅಹಮದ್ ಖಾನ್ ಚರ್ಚಿಸಿ ಅಂತಿಮವಾಗಿ ಸಿಎಂ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸ್ತಾರೆ ನಜೀರ್ ಅಹಮದ್ ಅವರು ಅಂತ ಹೇಳ್ತಾ ಇದ್ರು. ನನ್ನ ತಡರಾತ್ರಿ
8:30-9 ಗಂಟೆ ತನಕ ಮುಖ್ಯಮಂತ್ರಿಗಳ ನಿವಾಸ ಇರಬಹುದು ಮತ್ತು ನಜೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ನಿವಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗಿದೆ. ಹೀಗಾಗಿ ಅಂತಿಮವಾಗಿ ಸಂದೇಶವನ್ನು ಕೊಟ್ಟರು ಸಹ ಸರ್ಕಾರದಿಂದ ನಜೀರ್ ಅಹಮದ್ ಅವರ ರಾಜೀನಾಮೆ ಕೊಡದ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಅಂತಿಮವಾಗಿ ರಾಜ್ಯಪಾಲರಿಗೆ ಪತ್ರವನ್ನು ರವಾನೆ ಮಾಡಿ ಅವರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅಂತ ಸಂದೇಶವನ್ನು ರವಾನೆ ಮಾಡಿದ್ರು. ಅದರಂತೆ ಅವರ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಇದೇ ಒಂದು ಪ್ರಕರಣದಲ್ಲಿ ಜಮೀರ್ ಅಹಮದ್ ಖಾನ್ ಸಹ ನಜೀರ್ ಅಹಮದ್ ಖಾನ್ ಜೊತೆಗೆ ಅವರು ಸಹ ಸಾಥ್ ನೀಡಿದ್ರು. ಇವರು ಸಹ ಸರಿಯಾಗಿ ಈ ಒಂದು ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಈ ಒಂದು ಬಂಡಾಯ ಅಭ್ಯರ್ಥಿಯನ್ನು ಮನವೊಲಿಸುವ ಕೆಲಸ ಇರಬಹುದು ಮತ್ತು ಬೇರೆ ಅಭ್ಯರ್ಥಿಗೆ ಅಂದ್ರೆ ಅಲ್ಲಿ ಕಣದಲ್ಲಿ ಸುಮಾರು ಇನ್ನೂ 12 ಜನ ಮುಸ್ಲಿಂ ಅಭ್ಯರ್ಥಿಗಳಿದ್ರು. ಆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೆಲವರಿಗೆ ಜಮೀರ್ ಅಹಮದ್ ಖಾನ್ ಮತ್ತು ಬೇರೆ ಬೇರೆ ಈ ನಜೀರ್ ಇರಬಹುದು ಬೇರೆ ಬೇರೆಲ್ಲೂ ಸಹ ಆರ್ಥಿಕವಾಗಿ ಬೆಂಬಲ ಕೊಡುವುದಲ್ಲದೆ ಅಧಿಕೃತ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಸಹ ಪ್ರಚಾರಕ್ಕೆ ತಮ್ಮ ಬೆಂಬಲಿಗರನ್ನ ಹಣಕಾಸನ್ನ ಕೊಟ್ಟು ಸಹಕಾರ ನೀಡುದು ಅಂತ ಆರೋಪ ಜಮೀರ್ ಖಾನ್ ಮೇಲಿದೆ. ಹೀಗಾಗಿ ಅಲ್ಲಿಂದ ಇದುವರೆಗೂ ಸಹ ಜಮೀರ್ ಮುಖ್ಯಮಂತ್ರಿಗಳ ಭೇಟಿ ಮಾಡೋದಿರ್ಲಿ ಅಥವಾ ಅವ್ರ ಚರ್ಚೆ ನಡೆಸುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಇಂದು ಜಮೀರ್ ಅಹಮದ್ ಖಾನ್ಗೆ ನಜೀರ್ ಅಹಮದ್ ಅವರು ವಜಾ ಮಾಡಿದ ನಂತರ ಬಂದು ಭೇಟಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇದು ಭೇಟಿಗೆ ಬರುವಂತ ಸಾಧ್ಯತೆ ಇದೆ. ಆದ್ರೆ ಜಮೀರ್ ಅವರು ಇಂದು ಅಂಬೇಡ್ಕರ್ ಜಯಂತಿ ಇರೋ ಕಾರಣಕ್ಕೋಸ್ಕರ ಕ್ಷೇತ್ರದಲ್ಲಿ ಅವರ ಕಾರ್ಯಕ್ರಮ ತಲ್ಲೀನರಾಗಿದ್ದಾರೆ. ಹಾಗಾಗಿ ಅವರು ಬಂದು ಭೇಟಿ ಮಾಡ್ತಾರ ಅಂತಂದ್ರೆ ಈಗ ಬೇಗ ಬರಬೇಕು ಅಂತ ಸೂಚನೆ ಕೊಟ್ಟಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಜಮೀರ್ ಅವರು ಈಗ ಸಿಎಂ ಅನ್ನು ಭೇಟಿ ಮಾಡಿದ ನಂತರ ಅವ್ರಿಗೆ ಯಾವ ಸಂದೇಶವನ್ನ ಕೊಡ್ತಾರೆ, ಪಕ್ಷದ ವರಿಷ್ಠರು ಜಮೀರ್ ಅಹಮದ್ಗೆ ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಸಹ ಕಾದು ನೋಡ್ಬೇಕಾದ್ರೆ, ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅಂತೂ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇಲ್ಲ. ಅದ್ರ ಬದಲಾಗಿ ಮುಂಬರುವಂತ ಸಚಿವ ಸಂಪುಟ ಪುನರ್ರಚನೆ ವೇಳೆ ಅವ್ರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇದೆ. ಅದರ ಭಾಗವಾಗಿ ಶಿವಾಜಿನಗರ ಶಾಸಕ ಅಂತ ರಿಜ್ವಾನ್ ಅರ್ಷದ್ ಮತ್ತು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದಂತ ಸಲೀಂ ಅಹಮದ್ ಅವರು, ತನ್ವೀರ್ ಸೇಠ್ ಅವರು ಮತ್ತು ಎನ್ ಎ ಹ್ಯಾರಿಸ್ ಅವರು ಸಹ ಸತತ ಪ್ರಯತ್ನ ನಡೆಸ್ತಾರೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಒಬ್ರು ಒಂದು ಹುದ್ದೆ ಖಾಲಿ ಆದ್ರೆ ನಮ್ಗೆ 2 ಹುದ್ದೆಗಳು ಸಿಗ್ಬೋದು ಅಂತ ನಾವು ವಿಶ್ವಾಸದಲ್ಲಿ ಈ ಎಲ್ಲಾ ನಾಯಕರು ಇದ್ದಾರೆ. ಹಾಗಾಗಿ ಇಲ್ಲಿ ರಾಜಕೀಯವಾಗಿ ಅವರ ಸಮುದಾಯದ ನಾಯಕರನ್ನ ಒಬ್ರು ತುಳಿದು ಮತ್ತೊಬ್ರು ಬೆಳೆಯುವಂತದ್ದು ಅಥವಾ ಜಮೀರ್ ಅಹಮದ್ ಖಾನ್ ಇತರ ನಾಯಕರನ್ನ ಬೆಳೆಯಲಿಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪನೂ ಸಹ ಇದೆ. ಒಟ್ಟಾರಾಗಿ ದಾವಣಗೆರೆಯ ಉಪಚುನಾವಣೆಯಿಂದಾಗಿ ಅಲ್ಪಸಂಖ್ಯಾತ ಸಮುದಾಯ ಇದ್ದಂತ ಒಗ್ಗಟ್ಟು ಒಡೆದಿದೆ ಮತ್ತು ಅದರ ಪರಿಣಾಮಗಳು ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಹಾಗಾಗಿ ಇಂದು ಮುಖ್ಯಮಂತ್ರಿಗಳ ಭೇಟಿ ಮಾಡುವಂತ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಯಾವ ಸೂಚನೆ ಕೊಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಈ ದಾವಣಗೆರೆ ಚುನಾವಣೆ ಫಲಿತಾಂಶದಿಂದ ಇನ್ನು ಏನೆಲ್ಲ ಬದಲಾವಣೆ ಆಗತ್ತೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದರೆ ಅಲ್ಲಿ ಹೋಗಿ ಬಂಡಾಯ ಅಭ್ಯರ್ಥಿಯ ಮನವನ್ನು ಒಲಿಸೋ ಬದಲು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಈಗ ಜಮೀರ್ ಆಗಿರಬಹುದು ಅಲ್ಲಿ ಹೋಗಿ ಸಮರ್ಥ ಶಾಮನೂರು ವಿರುದ್ಧ ಫಂಡಿಂಗ್ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಇರುವಂಥದ್ದು. ಹೀಗಾಗಿ ತಲೆದಂಡ ಆಗ್ತಾ ಇದೆ. ಜೊತೆಗೆ ಜಮೀರ್ ಅವರಿಗೆ ಇದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ.